ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಮಂಗಳವಾರ ರಾತ್ರಿ ಬರೋಬ್ಬರಿ 8:30ಕ್ಕೆ 8:35 ಸುಮಾರಿಗೆ ಬಾಹ್ಯಾಕಾಶದಿಂದ ಪ್ರಯಾಣವನ್ನ ಬೆಳೆಸಿತ್ತು. ಬುಧವಾರ ಭಾರತೀಯ ಕಾಲಮಾನ ನಸುಕಿನ ಜಾವ 3:27ಕ್ಕೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಸ್ಪೇಸ್ಎಕ್ಸ್ ಕ್ರೂಡ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಕಾಲ ಈ ಒಂದು ಪ್ರಯಾಣವನ್ನ ಮಾಡಿತ್ತು. ಭೂಮಿಗೆ ಬರೋದಕ್ಕೆ ಈ ಒಂದು ಸ್ಪೇಸ್ಎಕ್ಸ್ ನೌಕೆ 17 ಗಂಟೆಗಳ ಕಾಲ ಪ್ರಯಾಣವನ್ನ ಮಾಡಿತ್ತು. ಅಂದರೆ 17 ಗಂಟೆಗಳ ಕಾಲ ಸಮಯವನ್ನ ತೆಗೆದುಕೊಂಡಿತ್ತು. ಬುಧವಾರ ಭಾರತೀಯ ಕಾಲಮಾನ ನಸುಕಿನ 3:27 ಸೇಫ್ ಆಗಿ ಲ್ಯಾಂಡ್ ಆಗಿದೆ ಈ ನೌಕೆ. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಕಾಲ ಪ್ರಯಾಣ ಮಾಡಿತ್ತು ಈ ಒಂದು ಟೀಮ್. ಫ್ಲೋರಿಡಾದ ಸಮುದ್ರದಲ್ಲಿ ಬಿದ್ದ ಗಗನಯಾತ್ರಿಗಳಿದ್ದ ನೌಕೆ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಇದಾಗಿದ್ದು ಸೇಫ್ ಆಗಿ ಸಮುದ್ರದಲ್ಲಿ ಲ್ಯಾಂಡ್ ಆಗಿದೆ. ಸುರಕ್ಷಿತವಾಗಿ ಲ್ಯಾಂಡ್ ಆಗ್ತಾ ಇದ್ದಂತೆ ಸುನಿತಾ ವಿಲಿಯಮ್ಸ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇವರ ಖುಷಿ, ಇವರ ನಗುಮುಖಕ್ಕಾಗಿ ಇಡೀ ವಿಶ್ವವೇ ಕಾದು ಕುಳಿತಿತ್ತು. ಮರಳಿ ಬರೋದಿಲ್ಲ ಅನ್ನುವಂತಹ ಹೋಪ್ಸ್ ಅನ್ನು ಕಳೆದುಕೊಂಡಿದ್ದಂತಹ ನಾಸಾ ಆಗಿರಬಹುದು ಅಥವಾ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಕೊನೆಗೂ ಕೂಡ ಸುರಕ್ಷಿತವಾಗಿ ಭೂಮಿಗೆ ಲ್ಯಾಂಡ್ ಆಗಿದ್ದಾರೆ. ಭಾರತೀಯ ಕಾಲಮಾನ ನಸುಕಿನ ಜಾವ 3:27 ಲ್ಯಾಂಡಿಂಗ್ ಆಗಿದೆ ಫ್ಲೋರಿಡಾದ ಸಮುದ್ರದಲ್ಲಿ ಸ್ಪೇಸ್ಎಕ್ಸ್ ಕ್ರೂಡ್ ಡ್ರ್ಯಾಗನ್ ನೌಕೆ. ಭೂಮಿಯ ವಾತಾವರಣಕ್ಕೆ ಒಗ್ಗೋದಕ್ಕೆ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳಾಗಿತ್ತು, ಮರಳಿ ಬರೋದಕ್ಕೆ ಪ್ರಾಬ್ಲಮ್ಗಳಾಗಿತ್ತು. ಇದೇ ಸ್ಪೇಸ್ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಜಸ್ಟ್ 9 ದಿನಗಳವರೆಗೆ ಮಾತ್ರ ಬಾಹ್ಯಾಕಾಶದಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಂತಂದ್ರೆ ಲಾಂಚ್ ಮಾಡಲಾಗಿತ್ತು ಈ ಒಂದು ಪ್ರಾಜೆಕ್ಟ್ ಅನ್ನ. ಆದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎರರ್ ಇಂದಾಗಿ ಬರೋಬ್ಬರಿ 286 ದಿನಗಳವರೆಗೆ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲೇ ಇದ್ರು. ಸಣ್ಣ ಪುಟ್ಟ ಟೆಕ್ನಿಕಲ್ ಎರರ್ ಇದ್ದಿದ್ರಿಂದ ಇವರನ್ನ ಭೂಮಿಗೆ ಲ್ಯಾಂಡ್ ಮಾಡೋದಕ್ಕೆ ಬಿಟ್ಟಿರಲಿಲ್ಲ, ಅಂದ್ರೆ ಡಿಸಿಷನ್ ತೆಗೆದುಕೊಂಡಿರಲಿಲ್ಲ ನಾಸಾ ಸಂಸ್ಥೆ. ಆದರೆ 286 ದಿನಗಳ ಸತತ ಕಾರ್ಯಾಚರಣೆ, ಟೆಕ್ನಿಕಲ್ ಟೆಸ್ಟ್ಗಳ ಮೂಲಕ ಟೆಕ್ನಿಕಲ್ ಎರರ್ಗಳನ್ನ ಸರಿಪಡಿಸಿ 286 ದಿನಗಳ ನಂತರ ಇದೇ ಸ್ಪೇಸ್ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಈಗ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರ್ತಾ ಇದ್ದಂತೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಲ್ಯಾಂಡ್ ಆಗ್ತಾ ಇದ್ದಂತೆ ದೇಶ ಅಷ್ಟೇ ಎಲ್ಲ ವಿಶ್ವಾದ್ಯಂತ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಇಬ್ಬರ ತಂಡ ಫ್ಲೋರಿಡಾದ ಬಾಹ್ಯಾಕಾಶದಿಂದ ಅಂದ್ರೆ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಕೆಲವೊಂದಿಷ್ಟು ಸಂಶೋಧನೆಗಳನ್ನು ಮಾಡೋದಕ್ಕೆ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಂದ್ರೆ ನಾಸಾ ಸಂಸ್ಥೆ ಇವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು. 9 ದಿನಗಳ ಸಂಶೋಧನೆಯ ಪ್ರಾಜೆಕ್ಟ್ ಮಾತ್ರ ಇದಾಗಿತ್ತು. ಆದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎರರ್ ಇಂದಾಗಿ ಏನು ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಎರರ್ ಬರುತ್ತೆ, ಟೆಕ್ನಿಕಲ್ ಲೋಪದೋಷಗಳು ಬರುತ್ತೆ. ಅವೆಲ್ಲವನ್ನ ಸರಿಪಡಿಸೋದಕ್ಕೆ ನಾಸಾ 286 ದಿನಗಳನ್ನು ತೆಗೆದುಕೊಂಡಿದೆ. Of him now as he egresses or exits the spacecraft. Where the parachutes are located, so we see a great view there of the reefing on those parachutes, and as those main parachutes begin to inflate fully, 4 beautiful healthy names. And splashdown, Crew 9 back on Earth.
in SpaceX Freedom splashdown. Spacecraft. Now, here on your screen, we can see dolphins actually, who want to come and play with Dragon. Now, one of the fast boats there in place, working to. ಎಸ್ ಭೂಮಿಗೆ ಆಗಮಿಸಿದ ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ. ಬಾಹ್ಯಾಕಾಶದಿಂದ ಭೂಮಿಗೆ ಬಂದಿಳಿದ ಸುನಿತಾ ವಿಲಿಯಮ್ಸ್ ವಿಶ್ವ ದಾಖಲೆ ಮಾಡಿದ್ದಾರೆ. 286 ದಿನಗಳ ಬಳಿಕ ಭೂಮಿಗೆ ಸುನಿತಾ ವಿಲಿಯಮ್ಸ್ ಆಗಮನವಾಗಿದೆ. ಬಾಹ್ಯಾಕಾಶದಿಂದ 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಮಾಡಿದೆ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆ. ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಫ್ಲೋರಿಡಾದ ಸಮುದ್ರಕ್ಕೆ ಬಂದಿಳಿದಿದೆ.